ಜಲಮಾರ್ಗ ನಿರ್ಮಾಣ ಯೋಜನೆ ಹೆಸರಲ್ಲಿ ಹಣ ಲೂಟಿ ಕೋಟಿ ಹಣ ಲೂಟಿ ಮಾಡಿದ್ರ ಬಿಬಿಎಂಪಿ ಅಧಿಕಾರಿಗಳು। ಜಲಮಾರ್ಗ ನಿರ್ಮಾಣ ಹೆಸರಲ್ಲಿ ಕೋಟಿ ಹಣ ಲೂಟಿ ಮಾಡಲಾಗಿದೆ। ಕೋಟಿ ಹಣ ಲೂಟಿ ಮಾಡಿದ್ರ ಬಿಬಿಎಂಪಿ ಅಧಿಕಾರಿಗಳು। K100 ವ್ಯಾಲಿ ಯೋಜನೆಯಲ್ಲಿ ಹಣ ನುಂಗಿದ ಆರೋಪ ಕೇಳಿ ಬರ್ತಾ ಇದೆ। ಕೆಆರ್ ಮಾರುಕಟ್ಟೆಯಿಂದ ಕೋರಮಂಗಲದ ತನಕ ರಾಜಕಾಲುವೆ ಸುಮಾರು 9 ಕಿಲೋಮೀಟರ್ ಉದ್ದದ ಜಲಮಾರ್ಗ ಯೋಜನೆಗಾಗಿ 170 ಕೋಟಿಯನ್ನ ಮೀಸಲಿಡಲಾಗಿತ್ತು। ಶೇಕಡ 40ರಷ್ಟು ಇನ್ನೂ ಕೂಡ ಯೋಜನೆಯ ಕಾಮಗಾರಿ ಮುಗಿದಿಲ್ಲ। ಕಂಪ್ಲೀಟ್ ಆಗದ ಯೋಜನೆಗೆ ಸಂಪೂರ್ಣ ಹಣ ಬಿಡುಗಡೆಯಾಗಿದೆ। ಹಾಗಾದ್ರೆ ಉಳಿದಂತ ಹಣ ಎಲ್ಲಿ ಹೋಯಿತು? ಯೋಜನೆ ಮುಗಿಯೋದಕ್ಕೂ ಮುನ್ನವೇ ಹಣ ಬಿಡುಗಡೆಯಾಗಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ। ಹಣ ರಿಲೀಸ್ ಆಗಿರೋದ್ರ ಹಿಂದೆ ಕಿಕ್ ಬ್ಯಾಕ್ ಆರೋಪ ಕೂಡ ಕೇಳಿಬರ್ತಾ ಇದೆ। ಅರ್ಹತೆ ಇಲ್ಲದ ಗುತ್ತಿಗೆದಾರರಿಗೂ ಕಾಮಗಾರಿಯನ್ನ ಕೊಡಲಾಗಿದೆ ಅನ್ನುವ ಆರೋಪ। ಪಾಲಿಕೆ ಅಧಿಕಾರಿಗಳ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ। ನೋಡಿ, K100 ವ್ಯಾಲಿ ಯೋಜನೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಣ ನುಂಗಿದ ಆರೋಪ ಈಗ ಕೇಳಿಬರ್ತಾ ಇರೋದು। ಈ ಬಗ್ಗೆ ಗಂಭೀರ ಸ್ವರೂಪದ ಆರೋಪವನ್ನ ಮಾಡಲಾಗಿದೆ। ರಾಜಕಾಲುವೆ ಅಭಿವೃದ್ಧಿ ನಿಮಗಾಗಿ ಇರಲಿ ನಿಮ್ಮ ಸರ್ಕಾರ। ನೋಡಿ, K100 ನಾಗರಿಕ ಜಲಮಾರ್ಗ ಸುಮಾರು ಕೆಆರ್ ಮಾರ್ಕೆಟ್ನಿಂದ ಕೋರಮಂಗಲದ ತನಕ ಈ ರಾಜಕಾಲುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ। ಇನ್ನು ಕೂಡ ಸುಮಾರು 40ರಷ್ಟು ಕಾಮಗಾರಿ ಅಷ್ಟೇ ಆಗಿರೋದು, ಇನ್ನು 60ರಷ್ಟು ಬಾಕಿ ಇದೆ। ಆದರೆ ಇದರಲ್ಲಿ ಒಂದಷ್ಟು ಹಗರಣಗಳಾಗಿರುವಂತಹ, ಲೂಟಿ ಮಾಡಿರುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ। ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ। ಭ್ರಷ್ಟಾಚಾರ ಅಂದ್ರೇನೆ ಬಿಬಿಎಂಪಿ ಎಂಬುದಕ್ಕೆ ಮತ್ತೊಂದು ಕಾಮಗಾರಿಯ ಅರ್ಧಂಬರ್ಧ ಕಾಮಗಾರಿ ಜೊತೆಗೆ ಸಾಕ್ಷಿ ಸಮೇತ ಆ ಬಿಬಿಎಂಪಿ ಅಧಿಕಾರಿಗಳ ಈ ದುರ್ವರ್ತನೆ, ಬಿಬಿಎಂಪಿ ಅಧಿಕಾರಿಗಳ ಭ್ರಷ್ಟಾಚಾರ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ। ಯಾಕಂದ್ರೆ ನೀವು ನೋಡ್ತಾ ಇರುವಂತಹ ಈ ರಾಜಕಾಲುವೆ ಏನಿದೆ, ಈ ರಾಜಕಾಲುವೆ ಸುಮಾರು ಅಂದ್ರೆ ಕೆಆರ್ ಮಾರುಕಟ್ಟೆಯಿಂದ ಕೋರಮಂಗಲದವರೆಗೂ ಈ ಇಂತಹ ರಾಜಕಾಲುವೆಯಲ್ಲಿ ಜಲಮಾರ್ಗ ಅನ್ನೋ ಒಂದು K100 ಜಲಮಾರ್ಗ ಅನ್ನೋ ಹೆಸರಿನಲ್ಲಿ ಸುಮಾರು 170 ಕೋಟಿಯಷ್ಟು ಹಣ ರಿಲೀಸ್ ಮಾಡ್ತಾರೆ। ಅಂದರೆ ಜಲಮಾರ್ಗವನ್ನು ನಾವು ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಈ ರಾಜಕಾಲುವೆಗಳೇನಿದೆ, ಈ ಅವ್ಯವಸ್ಥೆ ಏನಿದೆ, ಇದನ್ನೆಲ್ಲದನ್ನು ಕಂಪ್ಲೀಟ್ ತೆರವು ಮಾಡಿ ನಾವು ಸುಮಾರು 170 ಕೋಟಿ ವೆಚ್ಚದಲ್ಲಿ ಕೆಆರ್ ಮಾರುಕಟ್ಟೆಯಿಂದ ಕೋರಮಂಗಲದವರೆಗೂ ರಾಜಕಾಲುವೆಯ ಜಲಮಾರ್ಗವನ್ನು ನಾವು ಮಾಡ್ತೀವಿ ಅಂತೇಳಿ 170 ಕೋಟಿಯಷ್ಟು ಹಣ ರಿಲೀಸ್ ಮಾಡ್ತಾರೆ। ಈಗ ನೀವು ನೋಡ್ತಿರುವಂತಹ ದೃಶ್ಯ, ಈ ಕೊಳಚೆ ನೀರು ಹರಿದೋಗ್ತಿರುವಂಥದ್ದು, ಅಂದರೆ ಇಲ್ಲಿ ಯಾವ ಜಲಮಾರ್ಗನೂ ಇಲ್ಲ, ಏನಿಲ್ಲ। ಆದರೂ ಕೂಡ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಇಂತಹ ಕಳಪೆ ಕಾಮಗಾರಿ ಹೆಸರಿನಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂದರೂ ಕೂಡ 170 ಕೋಟಿಯಷ್ಟು ಹಣವನ್ನು ನುಂಗಿರುವಂಥದ್ದು ಈಗ ಸಾಕ್ಷಿ ಸಮೇತ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರುವಂಥದ್ದು। ಸೊ ನೀವು ನೋಡ್ತಿರುವಂತಹ ಈ ಒಂದು ರಾಜಕಾಲುವೆ ಏನಿದೆ, K100 ರಾಜಕಾಲುವೆ ಅನ್ನೋ ಯೋಜನೆಯಲ್ಲಿ ಸುಮಾರು 170 ಕೋಟಿಯಷ್ಟು ಅಧಿಕಾರಿಗಳು ಕಾಮಗಾರಿ ನಡೆದಿಲ್ಲ ಅಂದರೂ ಕೂಡ 170 ಕೋಟಿಯಷ್ಟು ಹಣವನ್ನು ರಿಲೀಸ್ ಮಾಡಿದ್ದಾರೆ। ಅಂದರೆ ಗುತ್ತಿಗೆದಾರರ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಎಲ್ಲರೂ ಸೇರಿ ಈ ಒಂದು ಯೋಜನೆ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಕೇವಲ ಒಂದು 30 ಇಂದ 40% ಅಷ್ಟೇ ಕಾಮಗಾರಿ ನಡೆದಿದೆ। ಇನ್ನು 60% ಕಾಮಗಾರಿ ನಡೆದಿಲ್ಲ ಅಂದರೂ ಕೂಡ ಸುಮಾರು 170 ಕೋಟಿಯಷ್ಟು ಹಣವನ್ನು ಅಧಿಕಾರಿಗಳು ನುಂಗಿರುವಂಥದ್ದು। ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಬಿಎಂಪಿ ಆಯುಕ್ತ ಮುಖ್ಯ ತುಷಾರ್ ಗಿರಿನಾಥ್ ಆಗಿರ್ಬೋದು, ಜೊತೆಗೆ ಬಿಬಿಎಂಪಿಯ ಇಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್, ಜೊತೆಗೆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಸೇರಿದಂತೆ ಈ ಸುಮಾರು ಎಲ್ಲ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಸೇರಿದಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ। ಅದಕ್ಕೆ ನಾನು ಹೇಳಿದ್ದು, ಬಿಬಿಎಂಪಿ ಅಂದ್ರೇನೆ ಭ್ರಷ್ಟಾಚಾರ ಅಂದ್ರೇನೆ ಬಿಬಿಎಂಪಿ। ಯಾಕಂದ್ರೆ ಕಣ್ಣೆದುರಿಗೆ ನಮ್ಗೆ ಗೊತ್ತಾಗ್ತಾ ಇದೆ ಇದರ ಎಷ್ಟರ ಮಟ್ಟಿಗೆ ಈ ರಾಜಕಾಲುವೆ ಇದೆ, ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗಿದೆ, ಜೊತೆಗೆ ಇಲ್ಲಿನ ಒಂದು ಹೂಳು ಸಮೇತ ಎತ್ತಿಲ್ಲ। ನೀವು ನೋಡ್ತಿರುವಂತಹ ಇಷ್ಟು ಅವ್ಯವಸ್ಥೆ ಆಗಿರುವಂತಹ ಈ ರಾಜಕಾಲುವೆ ಏನಿದೆ, ಈ ರಾಜಕಾಲುವೆಯನ್ನ ನಾವು ಜಲಮಾರ್ಗ ಮಾಡ್ತೀವಿ ಅಂದ್ರೆ ಬೆಂಗಳೂರಲ್ಲಿ ಜನರು ಜಲಮಾರ್ಗದ ಮುಖಾಂತರ ಹಡಗಿನ ಮೂಲಕ ಜನರು ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಹೇಳಿ 170 ಕೋಟಿಯಷ್ಟು ಹಣ ರಿಲೀಸ್ ಮಾಡಿ ಹಣ ನುಂಗಿರುವಂತಹ ಘಟನೆ ಇದೀಗ ಕಂಡು ಬಂದಿರುವಂಥದ್ದು। ಸೊ ಹಾಗಾಗಿ ಭ್ರಷ್ಟಾಚಾರ ಹೇಗೆ ಮಾಡಬೇಕಪ್ಪ ಅನ್ನೋದು ಭ್ರಷ್ಟಾಚಾರ ಹೇಗೆ ಮಾಡಬೇಕು, ಜೊತೆಗೆ ಬಿಬಿಎಂಪಿಯಿಂದ ಭ್ರಷ್ಟಾಚಾರವನ್ನು ಹೇಗೆ ಕಲಿಬೇಕು ಅನ್ನೋದು ಇಂತಹ ಅಧಿಕಾರಿಗಳು ಇಂದನೇ ಕಲಿಬೇಕಾಗುತ್ತದೆ। ಯಾಕಂದ್ರೆ
ಇತ್ತ ಕಾಮಗಾರಿನೂ ಆಗಿಲ್ಲ, ಇತ್ತ ಜನರು ಯಾವುದೇ ಒಂದು ಅಭಿವೃದ್ಧಿಯೂ ಆಗಿಲ್ಲ. ಆದರೂ ಕೂಡ ಈ ಯೋಜನೆ K100 ಯೋಜನೆಯಲ್ಲಿ 170 ಕೋಟಿ ನುಂಗಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಜೊತೆಗೆ ಲೋಕಾಯುಕ್ತದಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಸೊ ಇದಕ್ಕೆ ಹೇಳುದು BBMP ಅಂದ್ರೆ ಭ್ರಷ್ಟಾಚಾರ ಅಂದ್ರೆ BBMP. ಇವರೆಲ್ಲರ ಮೇಲೆ ಎಷ್ಟೊತ್ತಿಗೆ ಎಷ್ಟು ಬೇಗ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.